ಸಚಿವರು ಶಾಸಕರ ಡಿನ್ನರ್ ಮೀಟಿಂಗ್ ಸಂಚಲನ ಸೃಷ್ಟಿಸಿರುವಂತ ಬೆನ್ನಲ್ಲೇ ಇದೀಗ ಬೆಂಗಳೂರಿನಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಒಂದು ಸ್ಪಷ್ಟನೆಯನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಊಟಕ್ಕೆ ಸೇರೋಣ ಅಂತ ಅಂದಿದ್ರು. ಆಗ ಸಿಎಂ ಅವರು ಏನ್ ವಿಷಯ ಅಂತ ಕೇಳಿದ್ರು. ಏನು ಇಲ್ಲ, ಊಟಕ್ಕೆ ಸೇರ್ತಿದ್ದೇವೆ ಅಂತ ಸತೀಶ್ ಅಂದ್ರು. ಇಷ್ಟೇ ಕಾರಣನ ಬೇರೆ ಏನೋ ಇಲ್ಲ ಅನ್ನುವಂಥದ್ದನ್ನ ಮಹದೇವಪ್ಪ ಹೇಳಿದ್ದಾರೆ. ಪರಮೇಶ್ವರ್ ಮಲೇಷ್ಯಾಗೆ ಹೋಗ್ತೇನೆ ಅಂತ ಊಟ ಮಾಡಿ ಹೋದ್ರು. ಇದು ಪ್ಲಾನ್ ಅಲ್ಲ, ಅಜೆಂಡನೂ ಅಲ್ಲ, ಸುಮ್ಮನೆ ಊಟಕ್ಕೆ ಸೇರಿದ್ವಿ, ಅಭಿವೃದ್ಧಿ ಬಗ್ಗೆ ಮಾತನಾಡಿದ್ವಿ ಅಂತ ಹೇಳಿದ್ದಾರೆ. ನಾನಾ ರೀತಿಯಾದಂಥ ಚರ್ಚೆಗಳು ಈಗ ಆಲ್ರೆಡಿ ಶುರು ಆಗಿದೆ. ಸೊ ಇದರ ಬೆನ್ನಲ್ಲೇ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಊಟಕ್ಕೆ ಸೇರಬೇಕು ಅಂದ್ಕೊಂಡು ಊಟಕ್ಕೆ ಸೇರಿದ್ವಿ ಬಿಟ್ರೆ ಅದನ್ನು ಹೊರತುಪಡಿಸಿ ಇನ್ಯಾವ ಅಜೆಂಡಾ ಇನ್ಯಾವ ಪ್ಲಾನ್ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಿನ್ನೆ ಆವಾಗ ಸತೀಶ್ ಜಾರಕಿಹೊಳಿ ಅವರು ಸಾಯಂಕಾಲ ಊಟಕ್ಕೆ ಸೇರೋಣ ಅಂತ ಹೇಳಿದ್ರು. ಖರೀದಿ ಅಂತ ಚೀಫ್ ಮಿನಿಸ್ಟರ್ಗೆ ಹೇಳಿದ್ರು. ಏನು ವಿಷಯ ಅಂತ ಏನೂ ಇಲ್ಲ, ಸುಮ್ಮನೆ ಊಟಕ್ಕೆ ಬರ್ತಿದ್ರು. ಹೋಮ್ ಮಿನಿಸ್ಟ್ರು ನನಗೆ ರಾಜಣ್ಣಗೆ ಹೇಳಿದ್ರು. ಮತ್ತು ಹಾಗೆ ಚೀಫ್ ಮಿನಿಸ್ಟ್ರು ಕರೆಯೋಣ ಅಂದರು. ಹೇಳಿ ಅಂತ ಹೇಳಿದರು. 8:15ಕ್ಕೆ ಬರ್ತೀನಿ ಅಂದರು. 8:30 8:45ಕ್ಕೆ ಬಂದರು. ಹೋಮ್ ಮಿನಿಸ್ಟ್ರು ಅವ್ರ ಸಂಬಂಧಿಕರಿಗೆ ಹುಷಾರಿಲ್ಲ ಅಂತೇಳಿ ಅವರು ಮಲೇಷ್ಯಾಕ್ಕೆ ಹೋದರು. 10 ಗಂಟೆ ತನಕ ಇದ್ದರು. 10 ಗಂಟೆ ಅವ್ರು ಹೋದ್ಮೇಲೆ ಊಟ ಮಾಡಿದ್ವಿ. ನಾಟ್ ಎ ಸಿಂಗಲ್ MLA ವಾಸ್ ಪ್ರೆಸೆಂಟ್. ನಂಬರ್ 1. ನಂಬರ್ 2, ಅದು ಪ್ಲ್ಯಾಂಡು ಅಲ್ಲ, ಅಜೆಂಡನೂ ಇಲ್ಲ. ಕ್ಯಾಬಿನೆಟ್ ಆದಮೇಲೆ ಸುಮ್ಮನೆ ಜಸ್ಟ್ ಲೈಕ್ ದಟ್ ಊಟಕ್ಕೆ ಸೇರೋಣ ಅಂತ ಹೇಳಿದ್ರು ಅಷ್ಟೇ. ಮಾಡಿದ್ವಿ. ರಾಜಕೀಯ ಏನು ಚರ್ಚೆ ಆಗಲಿಲ್ಲ. ಆ್ಯಕ್ಚುಲಿ ನೋ ಪೊಲಿಟಿಕಲ್ ಡಿಸ್ಕಷನ್ ವಾಸ್ ಟೇಕನ್ ಪ್ಲೇಸ್. ನಾವು ಡೆವಲಪ್ಮೆಂಟ್ ಬಗ್ಗೆ, ಗೌರ್ಮೆಂಟ್ ಇಮೇಜನ್ನು ಇದು ಮಾಡೋ ಬಗ್ಗೆ, ವಿರೋಧ ಪಕ್ಷಗಳು ಪ್ರತಿಯೊಂದು ವಿಷಯಗಳನ್ನು ರಾಜಕೀಯಕರಣಗೊಳಿಸಿ ಯಾರು ಏನು ಹೇಳಿದ್ರು ರಾಜೀನಾಮೆ ಕೊಡಿ ಅಂತ ಹೇಳೋದು, ಈ ಥರದ ಒಂದು ವಿರೋಧ ಪಕ್ಷದ ಕಾರ್ಯಪ್ರವೃತ್ತಿಗಳು ಜನರ ಮನಸ್ಸಲ್ಲಿ ಗೊಂದಲ ಉಂಟು ಮಾಡ್ತವೆ. ಸೊ ಸರ್ಕಾರ ನಾವು ಪರಿಣಾಮಕಾರಿಯಾಗಿ ಅವರಿಗೆ ಪ್ರತ್ಯುತ್ತರ ಕೊಡಬೇಕು. ಡೆವಲಪ್ಮೆಂಟ್ ವಿಷಯಗಳು ಬಿಟ್ಟರೆ ಪೊಲಿಟಿಕಲಿ ಸರ್, ಈಗ ಕ್ಯಾಬಿನೆಟ್ ವಿಸ್ತರಣೆ ಪುನರ್ರಚನೆ ಚರ್ಚೆ ಕೂಡ ನಡೀತಾ ಇದೆ. ಅದೇನಾದರೂ ಚರ್ಚೆ ಇಲ್ಲ. ಕ್ಯಾಬಿನೆಟ್ ವಿಸ್ತರಣೆ ಪುನರ್ರಚನೆ ಅದು ಒಂದು ಚರ್ಚೆ ಆಗಲಿಲ್ಲ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅಥವಾ ಹೊಸದಾಗಿ ಯಾರೋ ಒಂದು ವಿಚಾರ ಅದು ನಮ್ಮ ಕೈ ಇಲ್ಲವೇ ಇಲ್ವಲ್ಲ. ಏನು ಮಾಡಬೇಕು ಅನ್ನೋದೆಲ್ಲ ಹೈಕಮಾಂಡ್ ವಿಷಯ ಅಲ್ವಾ. ಹೈಕಮಾಂಡ್ದು ಅದಕ್ಕೆ ಹೈಕಮಾಂಡ್ ನಿರ್ಧಾರ ಇರೋದ್ರಿಂದ ವಿ ಡೋಂಟ್ ಡಿಸ್ಕಸ್. ಕ್ಯಾಬಿನೆಟ್ ನಡೀತಾ ಇತ್ತಲ್ಲ ನಿನ್ನೆ, ಆವಾಗ ಸತೀಶ್ ಜಾರಕಿಹೊಳಿ ಅವರು